ಇವತ್ತೇ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇವತ್ತೇ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. ಮಧ್ಯಾಹ್ನದ ಬಳಿಕ ಕಿಲ್ಲಿಂಗ್ ಸ್ಟಾರ್ ಡಿಸ್ಚಾರ್ಜ್ ಆಗೋದು ಫಿಕ್ಸ್. ಜೀನ್ಸ್ ಪ್ಯಾಂಟ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಸಂಬಂಧಿಕರು. ಆರೋಪಿ ದರ್ಶನ್ಗೆ ಮನೆಯಿಂದ ಉಪಹಾರ ಕೂಡ ಬಂದಿದೆ. ಬಿಜೆಎಸ್ ಆಸ್ಪತ್ರೆಗೆ ಅಕ್ಕನ ಮನೆಯಿಂದ ಟಿಫನ್ ಬಂದಿದೆ. ಮನೆಯಿಂದ ಉಪಹಾರವನ್ನ ತಂದಿದ್ದಾರೆ ಕುಟುಂಬಸ್ಥರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ನಟ ದರ್ಶನ್. ಆಸ್ಪತ್ರೆಯ ಬಳಿ ಕೆಂಗೇರಿ ಠಾಣೆ ಪೊಲೀಸರು ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಆಗಬಹುದು, ಯಾವುದೇ ಸರ್ಜರಿ ಇಲ್ಲ. ಆಸ್ಪತ್ರೆಯಿಂದ ಇವತ್ತೇ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಮಾರು 48 ದಿನಗಳ ನಂತರದಲ್ಲಿ ಸರ್ಜರಿ ಮಾಡಿಸದೆ ಹಾಗೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗ ಯಾವುದೇ ಸರ್ಜರಿ ಇಲ್ಲ, ಮನೆಗೆ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಯಲ್ಲಿ ಎಷ್ಟೊತ್ತಿಗೆ ಡಿಸ್ಚಾರ್ಜ್ ಆಗ್ತಾರೆ, ಅದ್ರ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ವೆಂಕಟೇಶ್? ಅಶ್ವಿನಿ, ಸದ್ಯಕ್ಕೆ ಈಗ ಬಿಜೆಎಸ್ ಆಸ್ಪತ್ರೆ ಹತ್ರ ಇರುವಂತಹ ಒಂದು ಸನ್ನಿವೇಶವನ್ನು ನೋಡ್ತಾ ಇದ್ರೆ ಅವರ ಮನೆಯವರು ಕೂಡ ಕುಟುಂಬಸ್ಥರು ಕೂಡ ಸಾಕಷ್ಟು ಬಾರಿ ಬರ್ತಾ ಇದ್ದಾರೆ. ಈಗ ಅವರು ಬಂದಂತಹ ಕಾರ್ನಲ್ಲಿ ಬೆಳಿಗ್ಗೆ ಕೂಡ ಅವರಿಗೆ ಮನೆಯಿಂದ ಉಪಹಾರವನ್ನು ತೆಗೆದುಕೊಂಡು ಬಂದಿದ್ರು. ಅದಾದ ನಂತರ ಕೆಲವು ಬಟ್ಟೆಗಳನ್ನು ಕೂಡ ತೆಗೆದುಕೊಂಡು ನಟ ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ. ಈ ಒಂದು ಫಾರ್ಚುನರ್ ಕಾರ್ನಲ್ಲಿ ಕೂಡ ಬೆಳಗ್ಗೆ ಅವ್ರ ಸಂಬಂಧಿಕರು ಕೂಡ ಬಂದಿದ್ದು. ಈಗ ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಕಾರ್ ಏನಿದೆ ಅದರಲ್ಲೇ ಅವರ ಅಕ್ಕನ ಮಗ ಆದಂತಹ ಚಂದ್ರ ಕೂಡ ಬಂದಿದ್ರು. ಇವಾಗ ಅವರ ಆರೋಗ್ಯದ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ವೈದ್ಯರಿಂದ ಅಪ್ಡೇಟನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಈಗ 6 ವಾರಗಳ ಕಾಲ ಏನು ಒಂದು ಟ್ರೀಟ್ಮೆಂಟ್ಗೋಸ್ಕರ ಒಂದು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು, ಅದೇ ಒಂದು ಟ್ರೀಟ್ಮೆಂಟನ್ನು ಕೂಡ ಈಗ ಸದ್ಯಕ್ಕೆ ಮುಂದುವರಿಸ್ತಾ ಇದ್ದಾರೆ. ಅದರ ಪರ್ಯಾಯವಾಗಿ ಕೂಡ ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ಮಾಡುವಂಥ ಕೆಲಸಕ್ಕೂ ಕೂಡ ವೈದ್ಯರು ಮುಂದಾಗಿರುವಂಥದ್ದು. ಸದ್ಯಕ್ಕೆ ಆಸ್ಪತ್ರೆಯಿಂದ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿಗಳು ಕೂಡ ಯಾವುದೇ ಲಭ್ಯವಾಗ್ತಾ ಇಲ್ಲ. ಆದರೆ ಆಸ್ಪತ್ರೆ ವೈದ್ಯರ ಜೊತೆ ಅವರ ಕುಟುಂಬಸ್ಥರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಈಗ ಟ್ರೀಟ್ಮೆಂಟನ್ನು ಏನು ಮುಂದುವರಿಸ್ತಾ ಇದ್ದಾರೆ ಅದನ್ನೇ ಕೂಡ ಮುಂದುವರಿಸಬೇಕು ಅಂತೇಳಿ, ಒಂದು ವೇಳೆ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಅದು ಅಷ್ಟು ಸಿವಿಯರ್ ಆದರೆ ಆಗ ಆಪರೇಷನನ್ನು ಮಾಡಿಸಬಹುದು ಅಂತ ಹೇಳಿದಾಗ ಮಾತ್ರ ಅವರು ಆಪರೇಷನ್ಗೆ ಮುಂದಾಗ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಸದ್ಯಕ್ಕೆ ಈಗ ಅವರು ಆಸ್ಪತ್ರೆಯಲ್ಲಿ ಇದ್ದು ಅವರು ಟ್ರೀಟ್ಮೆಂಟನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಒಂದು ಮೂಲಗಳ ಪ್ರಕಾರ ಇನ್ನೂ ಕೂಡ ಒಂದು 4 ರಿಂದ 5 ದಿನಗಳ ಕಾಲ ಇಲ್ಲೇ ಇದ್ದು ಚಿಕಿತ್ಸೆಯನ್ನು ಪಡೆದುಕೊಳ್ತಾರೆ. ಅದಾದ ಬಳಿಕ ಮನೆಗೆ ಡಿಸ್ಚಾರ್ಜ್ ಆಗ್ತಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಅಧಿಕೃತವಾಗಿ ಅವರ ಕುಟುಂಬಸ್ಥರಾಗಲಿ ಆಸ್ಪತ್ರೆಯ ಮೂಲಗಳಾಗಲಿ ಯಾರೂ ಕೂಡ ಇನ್ನು ಇವತ್ತು ಡಿಸ್ಚಾರ್ಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಸದ್ಯಕ್ಕೆ ಏನು ಒಂದು ಟ್ರೀಟ್ಮೆಂಟ್ ಮುಂದುವರಿಸ್ತಾರೆ ಅದನ್ನೇ ಕೂಡ ಇವತ್ತು ಕೂಡ ದರ್ಶನ್ ಅವರು ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇರುವಂಥದ್ದು. ಅಶ್ವಿನಿ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. Thank you.